ಈಗ ಹೀರೋ ಒಬ್ರು ನಡ್ಕೊಂಡ್ ಬರ್ತಾರೆ, ಸುಮ್ನೆ ಹೊಡಿತಾರೆ, ಅದು ಕೂಡ ಒಂದು ಇಮೋಷನ್. ಯಾಕೆಂದ್ರೆ ಆ ಆಕ್ಟರ್ ಜೊತೆ, ಸ್ಟಾರ್ ಜೊತೆ ನಮಗೊಂದು ಸಂಬಂಧ ಇದೆ. ಸುದೀಪ್ ಸರ್ ಬರ್ಬೇಕಾದ್ರೆ, ದರ್ಶನ್ ಸರ್ ಬರ್ಬೇಕಾದ್ರೆ ನಮಗೊಂದು ಸಂಬಂಧ ಇದೆ ಅವ್ರ ಜೊತೆ. ನಾವು ಅವ್ರನ್ನ ಇಷ್ಟು ವರ್ಷ ನೋಡ್ಕೊಂಡಿದ್ದೀವಿ. ಸೊ ಅವರ ಮೊದಲ ಸಿನಿಮಾದಿಂದ ವಿಸಿಲ್ ಹೊಡೆದಿದ್ದೀವಿ. ಹಾಗಾದ್ರೆ ಬರ್ತಿರೋದು ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟೋ, ಬರ್ತಿರೋ ನಟನು ಕೂಡ ನಮಗೆ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ನಮ್ಗೆ ಗೊತ್ತಿಲ್ಲದೆ ವಿಸಿಲ್ ಬೀಳುತ್ತೆ. ಶಿವರಾಜ್ ಕುಮಾರ್ ಸರ್ ಲಾಂಗ್ ಬಿಟ್ಟ ತಕ್ಷಣ ನಾವ್ಯಾಕೆ ಕೆಚ್ಕೋತೀವಿ? ಸೊ ದರ್ ಇಸ್ ಅ ಕನೆಕ್ಷನ್. ಅದೆಲ್ಲದೂ ಕೂಡ ಸಿನಿಮಾ ಹೊರಗಿನ ಇಮೋಷನ್ಸ್, ಅಂಡ್ ಅದೇ ರೀತಿ ಸಿನಿಮಾ ಒಳಗೂ ಕೂಡ ಇಮೋಷನ್ಸ್ ಇರುವಂತಹ ಇಂಪಾರ್ಟೆನ್ಸ್ ಇದೆ. ಇದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾವುದೇ ರೀತಿಯ ಸಿನಿಮಾ ಮಾಡಿ ಸರ್, ನಾನು ಮೊನ್ನೆ ಹೇಳ್ತಾ ಇಂಟರ್ಸ್ಟೆಲ್ಲರ್ ಅಂತ ನೀವು 1000 ಕೋಟಿ ಪಿಕ್ಚರ್ ಮಾಡಿದ್ರು, ಫೈನಲಿ ಮಾಡಬೇಕು ಒಬ್ಬ ತಂದೆ ಮತ್ತೆ ಮಗಳ ಬಗ್ಗೆ. ಇನ್ಸೆಪ್ಷನ್ ಅನ್ನುವಂತ ನೀವು 1000 ಕೋಟಿ ಪಿಕ್ಚರ್ ಮಾಡಿದ್ರು, ಕೊನೆಗೆ ಮಾಡಬೇಕು ಒಬ್ಬ ಅಪ್ಪ ಮನೆಗೆ ಹೋಗ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ. ಫೈನಲಿ ಸಿನಿಮಾ ಈಸ್ ಅಬೌಟ್ ಇಮೋಷನ್ಸ್. ಐ ಥಿಂಕ್ ಇಮೋಷನ್ ಈಸ್ ಸಿನಿಮಾ. ನಗ್ಸೋದು ಇಮೋಷನ್. ನೀವು ಎಂತ ಆನಿಮೇಷನ್ ಪಿಕ್ಚರ್ ತಗೊಳ್ಳಿ, ಭಾವನೆಗಳೇ ನಾವು ತೋರಿಸೋದು.